ತೆಲುಗಿನ ಆಪಲ್ ಬ್ಯೂಟಿ ಎರಡನೇ ಮದುವೆಗೆ ಕಾಲಿಟ್ಟಿದ್ದಾರೆ. ಇಷ್ಟು ದಿನವೂ ಇದ್ದಂತಹ ಕೆಲ ಅನುಮಾನಗಳಿಗೆ ತೆರೆ ಎಳೆದಿದ್ದಾರೆ. ತೆಲುಗು ನಟಿ ಸಮಂತಾ ಎರಡನೇ ಮದುವೆ ಆಗಿದ್ದಾರೆ. ಸದ್ದಿಲ್ಲದೆ ಸಪ್ತಪದಿ ತುಳಿದಿದ್ದಾರೆ ಸಮಂತಾ. ಆಪಲ್ ಬ್ಯೂಟಿ ಎರಡನೇ ಮದುವೆಗೆ ಅಸ್ತು ಅಂದಿದ್ದಾರೆ. ಕೊಯಮತ್ತೂರಿನ ಭೈರವಿ ದೇವಸ್ಥಾನದಲ್ಲಿ ಮದುವೆ ಆಗಿರೋದು. ಕೇವಲ 30 ಜನರ ಸಮ್ಮುಖದಲ್ಲಿ ಮದುವೆಯಾದ ಆಪಲ್ ಬ್ಯೂಟಿ ನಿರ್ದೇಶಕ ರಾಜ್ ನಿಡಿಮೂರು ಜೊತೆ ಕಲ್ಯಾಣವಾಗಿದೆ. ನಾಗ ಚೈತನ್ಯ ಜೊತೆ ಡಿವೋರ್ಸ್ ಆಗಿದ್ದ ಸಮಂತಾ ಈ ಹಿಂದೆ ಇಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ರು. ನಂತರದಲ್ಲಿ ಡಿವೋರ್ಸ್ ಕೂಡ ಆಗಿತ್ತು. ಕೆಲವೊಂದಷ್ಟು ದಿನ ಮದುವೆ ಆಗ್ತಾರೆ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇತ್ತು. ಅದರ ಮಧ್ಯದಲ್ಲಿ ಈಗ ಸದ್ದಿಲ್ಲದೆ ಮದುವೆ ಆಗೋದ್ರ ಮೂಲಕ ಎಲ್ಲ ಅನುಮಾನಗಳಿಗೆ ಎಲ್ಲ ಗುಮಾನಿಗಳಿಗೆ ಬ್ರೇಕ್ ಹಾಕಿದ್ದಾರೆ. ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಜೊತೆಗೆ ಸೀರೀಸ್ಗಳಲ್ಲೂ ಕೂಡ ಒಟ್ಟೊಟ್ಟಾಗಿ ಕಾಣಿಸ್ಕೊಂಡಿದ್ರು ನಿರ್ದೇಶಕ ರಾಜ್ ನಿಡಿಮೂರ್ ಅವರು ಕೂಡ. ಹಾಗಾಗಿ ಈಗ ಒಟ್ಟಿಗೆ ಸಪ್ತಪದಿಯನ್ನ ತುಳಿಯೋದ್ರ ಮೂಲಕ ಎಲ್ಲ ಅನುಮಾನಗಳಿಗೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ನಿರ್ದೇಶಕ ರಾಜ್ ನಿಡಿಮೂರ್ ಜೊತೆ ಕಲ್ಯಾಣವಾಗಿದೆ. ಕೆಲವೊಂದಷ್ಟು ಆರೋಗ್ಯ ಸಮಸ್ಯೆ ಇತ್ತು, ಜೊತೆಗೆ ಅವರ ತಂದೆಯನ್ನ ಕಳ್ಕೊಂಡಿದ್ರು. ಅದಾದ ನಂತರದಲ್ಲಿ ಒಂಟಿ ಜೀವನವನ್ನ ಕೂಡ ಸಾಗಿಸ್ತಾ ಇದ್ರು. ಈಗ ಮದುವೆಯ ಗಾಸಿಪ್ ನಿಜವಾಗಿದೆ. ಮದುವೆಯ ಗಾಸಿಪ್ ನಿಜವಾಗಿಸಿದ ಸ್ಯಾಮ್. ನಿರ್ದೇಶಕ ರಾಜ್ ನಿಡಿಮೂರು ಕೈ ಹಿಡಿದ ಸಮಂತಾ. ಕೊಯಮತ್ತೂರಿನಲ್ಲಿ ರಾಜ್ ಸಮಂತಾ ಸಪ್ತಪದಿಯನ್ನ ತುಳಿದಿದ್ದಾರೆ. 2 ವರ್ಷಗಳಿಂದ ಡೇಟಿಂಗ್ ಮಾಡ್ತಾ ಇದ್ರು ಅನ್ನುವಂತಹ ಸುದ್ದಿ ಕೂಡ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು. ಇಬ್ರಿಗೂ ಕೂಡ ಇದು ಎರಡನೇ ಮದುವೆ. ಸಂಬಂಧಪಟ್ಟಂತೆ ರಾಜ್ ನಿಡಿಮೂರು ಅವರ ಹೆಂಡತಿ ಕೂಡ ಟ್ವೀಟ್ ಮಾಡಿದ್ರು. ಸಮಂತಾಗೆ ಮೋಹಕ ತಾರೆ ರಮ್ಯಾ ವಿಶ್ ಮಾಡಿದ್ದಾರೆ. 2021ರಲ್ಲಿ ನಾಗ ಚೈತನ್ಯದಿಂದ ಡಿವೋರ್ಸ್ ಅನ್ನ ಕೂಡ ಪಡ್ಕೊಂಡಿದ್ರು. ಅದಾದ ಮೇಲೆ ಈಗ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇಬ್ಬರಿಗೂ ಕೂಡ ಇದು ಸೆಕೆಂಡ್ ಮ್ಯಾರೇಜ್. ಸಂಬಂಧಪಟ್ಟಂತೆ ರಾಜ್ ನಿಡಿಮೂರು ಅವರ ಹೆಂಡತಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಹತಾಶರಾದವರು ಮಾತ್ರ ಹತಾಶರಾದಂತಹ ಕೆಲಸವನ್ನ ಮಾಡ್ತಾರೆ ಅಂತ. ಇನ್ನು ಕೆಲವೊಂದಷ್ಟು ಗಾಸಿಪ್ ಇತ್ತು, ಒಟ್ಟೊಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು. ಎಲ್ಲದಕ್ಕೂ ಕೂಡ ಈಗ ತೆರೆ ಬಿದ್ದಿದೆ. ಇನ್ನು ಸಮಂತಾ ಅವರು ಇತ್ತೀಚೆಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ರು. ಜೊತೆಗೆ ಕೆಲವೊಂದಷ್ಟು ಸಿನಿಮಾ ಮಾಡೋದ್ರಲ್ಲೂ ಕೂಡ ಕಡಿಮೆ ಮಾಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ರಾಜ್ ಕಡೆಯಿಂದ ಸಾಕಷ್ಟು ಬೆಂಬಲ ಸಿಕ್ಕಿತ್ತಂತೆ. ಹಾಗಾಗಿ ಆ ಗೆಳೆತನ ಪ್ರೀತಿಯಾಗಿ ಬದಲಾಗಿತ್ತು. ಈಗ ಈ ಹೊಸ ಪ್ರೀತಿಗೆ ಹೊಸ ಅರ್ಥ ಕೂಡ ಸಿಕ್ಕಿದೆ. ಜೊತೆಗೆ ನಾವು ಹೇಳ್ತಾ ಇದ್ದ ಹಾಗೆ ಶಾಮಿಲಿ ಅಂದರೆ ರಾಜ್ ಅವರ ಮೊದಲ ಪತ್ನಿಯವರ ಕೋಪಕ್ಕೂ ಕೂಡ ಕಾರಣವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪರೋಕ್ಷವಾಗಿ ಟೀಕ್ಸೋ ರೀತಿಯಲ್ಲಿ ಪೋಸ್ಟ್ಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ದಿ ಫ್ಯಾಮಿಲಿ ಮ್ಯಾನ್ 2 ಈ ಸರಣಿಯಲ್ಲೂ ಕೂಡ ಸಮಂತಾ ನಟಿಸಿದ್ರು. ಈ ಸರಣಿಗೆ ರಾಜ್ ಅವರ ನಿರ್ದೇಶನ ಇತ್ತು. ಈ ಸಂದರ್ಭದಲ್ಲಿ ಅವರು ಇನ್ನಷ್ಟು ಹತ್ತಿರರಾದ್ರು ಅನ್ನುವಂತಹ ಕೆಲವೊಂದಷ್ಟು ಅನುಮಾನಗಳಿದೆ. ಅದೆಲ್ಲದಕ್ಕೂ ಈಗ ತೆರೆ ಬಿದ್ದಿದೆ. ಜೊತೆಗೆ ಅವರು ಬಹಳಷ್ಟು ನಂಬ್ತಾ ಇದ್ದಂತಹ ಈಶಾ ಫೌಂಡೇಶನ್ ಅಲ್ಲೇ ಮದುವೆ ಆಗಿದ್ದಾರೆ.